टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ಎಂಬಲ್ಲಿ ವಿದ್ಯಾರ್ಥಿಯೊಬ್ಬ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾಗಿ 5 ದಿನ ಕಳೆದರೂ ಕೂಡ ಆತನ ಸುಳಿವು ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂಪರ ಸಂಘಟನೆಗಳು ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿದೆ. ನಾನೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆ ಎಂಬಲ್ಲಿದ್ದೇನೆ. ಗಮನಿಸಬಹುದು, ಇದು ಪರಂಗಿಪೇಟೆ ಎನ್ನುವಂಥ ಪ್ರದೇಶ. ಇಲ್ಲಿ ಇದೆ ಪರಂಗಿಪೇಟೆಯ ಕಿದೆಪೆಟ್ಟು ನಿವಾಸಿಯಾಗಿರ್ತಕ್ಕಂಥ ದಿಗಂತ್ ಎನ್ನುವಂಥ ಬಾಲಕ, ದ್ವಿತೀಯ PUC ವ್ಯಾಸಂಗ ಮಾಡ್ತಿದ್ದಂಥ ಬಾಲಕ ಫೆಬ್ರವರಿ 25ರಂದು ನಾಪತ್ತೆ ಆಗಿರುವಂಥದ್ದು. ಅಂದರೆ ಸಂಜೆಯ ವೇಳೆಗೆ ಆತ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತೇಳಿ ಆತ ಹೋಗಿದ್ದ. ಆದರೆ ದೇವಸ್ಥಾನಕ್ಕೂ ಹೋಗದೆ ವಾಪಸ್ ಮನೆಗೂ ಬಾರದೆ ದಿಗಂತ್ ನಿಗೂಢ ರೀತಿಯಲ್ಲಿ ನಾಪತ್ತೆ ಆಗಿರುವಂಥದ್ದು. ಇದೇ ಒಂದು ಪರಂಗಿಪೇಟೆಯ ಪಕ್ಕದ ಒಂದು ರೈಲ್ವೆ ಹಳಿ ಹೋಗುತ್ತೆ. ಅಲ್ಲಿ ಆ ಒಂದು ದಿಗಂತ್ನ ಚಪ್ಪಲಿ ಜೊತೆಗೆ ಆ ಒಂದು ಚಪ್ಪಲಿಯಲ್ಲಿ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿದ್ದು ಬಿಟ್ಟರೆ ಬೇರೆ ಯಾವುದೂ ಕೂಡ ದಿಗಂತ್ನ ಸುಳಿವು ಇಲ್ಲಿ ತನಕ ಲಭ್ಯವಾಗಿಲ್ಲ. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಪರ ಸಂಘಟನೆಗಳು ಈ ವಿದ್ಯಾರ್ಥಿ ನಾಪತ್ತೆ ಹಿಂದೆ ಹಲವು ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಮುಖವಾಗಿ ಗಾಂಜಾ ವ್ಯಸನಿಗಳು ಈ ಒಂದು ನಾಪತ್ತೆ ಪ್ರಕರಣದ ಹಿಂದೆ ಇದ್ದಾರೆ ಎನ್ನುವಂಥ ಅನುಮಾನವನ್ನು ಹಿಂದೂಪರ ಸಂಘಟನೆಗಳು ವ್ಯಕ್ತಪಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ 24 ಗಂಟೆಗಳ ಗಡುವನ್ನು ಪೊಲೀಸ್ ಇಲಾಖೆಗೆ ನೀಡಿತ್ತು ವಿದ್ಯಾರ್ಥಿಯನ್ನು ಪತ್ತೆ ಮಾಡಬೇಕು ಅಂತೇಳಿ. ಆದರೆ ಘಟನೆ ಅಂದರೆ ವಿದ್ಯಾರ್ಥಿ ನಾಪತ್ತೆಯಾಗಿ 5 ದಿವಸ ಕಳೆದರೂ ಕೂಡ ಇನ್ನೂ ಕೂಡ ವಿದ್ಯಾರ್ಥಿಯ ಸುಳಿವು ಲಭ್ಯವಾಗದ ಹಿನ್ನೆಲೆಯಲ್ಲಿ ಇವತ್ತು ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆಗಳು ಮನವಿಯನ್ನು ಮಾಡಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕ ಪರಂಗಿಪೇಟೆಯಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿರುವಂಥದ್ದು ಗಮನಿಸ್ಬೋದು. ದೃಶ್ಯಗಳಲ್ಲಿ ಏನು ಅಂಗಡಿ ಮುಂಗಟ್ಟುಗಳು ಅಂದರೆ ಪ್ರಮುಖವಾಗಿ ಮೆಡಿಕಲ್ ಸೇರಿದಂತೆ, ಹಾಲು ಸೇರಿದಂತೆ, ಇನ್ನಿತರ ದಿನಸಿ ಸಾಮಾನುಗಳ ಅಂಗಡಿ ಸೇರಿದಂತೆ ಎಲ್ಲವೂ ಕೂಡ ಬಂದ್ ಆಗಿರುವಂಥದ್ದು. ಆದರೆ ಜನಸಂಚಾರ ಎಂದಿನಂತೆ ನಡೀತಾ ಇದೆ. ಅಂದರೆ ಪ್ರಮುಖವಾಗಿ ಇದು ಮಂಗಳೂರಿಗೆ ಹೋಗುವಂಥ ಇದು ರಾಷ್ಟ್ರೀಯ ಹೆದ್ದಾರಿ. ಗಮನಿಸ್ಬೋದು, ಈಗಾಗಲೇ ವಾಹನಗಳು ಎಂದಿನಂತೆ ಸಂಚಾರವನ್ನು ಮಾಡ್ತಿದ್ದೆ. ಇಲ್ಲಿಂದ ಬೇರೆ ಕಡೆಗೆ ಉದ್ಯೋಗಕ್ಕೆ ತೆರಳುವವರು ಕೂಡ ಎಂದಿನಂತೆ ಹೋಗ್ತಾ ಇದ್ದಾರೆ. ಇನ್ನೂ ಒಂದು 10-10:30 ಸುಮಾರಿಗೆ ಇಲ್ಲಿ ಹಿಂದೂಪರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡ್ತವೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ KSRP ತುಕಡಿಗಳನ್ನು ಕೂಡ ಇಲ್ಲಿ ನಿಯೋಜಿಸಲಾಗಿದೆ. ಹೆಚ್ಚುವರಿ ಪೊಲೀಸರನ್ನು ಕೂಡ ಪರಂಗಿಪೇಟೆಗೆ ಕರೆಸಿಕೊಳ್ಳಲಾಗಿದೆ. ಈಗಾಗಲೇ ಈ ಘಟನೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ SP ಯತೀಶ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದರು. ಇದರ ಜೊತೆಗೆ ಬಾಲಕಿಯಿಂದನೇ ಆತನ ಮನೆಗೂ ಕೂಡ ಭೇಟಿ ನೀಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದರು. ದಕ್ಷಿಣ ವಲಯ ಏನು IGP ಪಶ್ಚಿಮ ವಲಯ IGP ಆಗಿರ್ತಕ್ಕಂಥ IGP ಅವರು ಕೂಡ ಬಂದು ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪೊಲೀಸರು 3 ತಂಡಗಳನ್ನು ನಡೆಸಿ ಏನು ಆ ಒಂದು ಆರೋಪಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ನಿಖರವಾದಂಥ ಮಾಹಿತಿ ಇದೆ ಅದನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಂಥ ಸುಳಿವು ಬಾಲಕನ ಬಗ್ಗೆ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನ ಈ ಒಂದು ಘಟನೆ ಅಂದರೆ ಈ ವಿದ್ಯಾರ್ಥಿ ನಾಪತ್ತೆ ಪ್ರಕರಣದ ಹಿಂದೆ ಇರುವಂಥದ್ದು. ಹೀಗಾಗಿ ಸದ್ಯ ಹಿಂದೂಪರ ಸಂಘಟನೆಗಳು ಈ ಒಂದು ನಾಪತ್ತೆ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಎಲ್ಲ ಆಯಾಮಗಳನ್ನು ಕೂಡ